ಇವತ್ತು ನನಗೆ ಟಾಟಾ ನೆಕ್ಸಾನ್ ಒಂದು ಕೀ ಸಿಕ್ಕಿತ್ತು ಮತ್ತು ಗಾಡಿನೂ ಸಿಕ್ಕಿತ್ತು. ಸೊ ನಾವು ಇದರೊಳಗೆ ಯಾವ ಥರ ಇದೆ ಅಂತ ನೋಡೋಣ ಅಂತ ನಾನು ಒಳಗಡೆ ಹೋಗ್ತಾ ಇದ್ದೇನೆ. ಗಾಡಿ ಲುಕ್ ಈ ಥರ ಇದೆ, ಇಂಟೀರಿಯರ್ ಲುಕ್ ತುಂಬ ಚೆನ್ನಾಗಿದೆ, ಡೋರ್ ಹಾಕಿದೆ ಮತ್ತು ಸ್ಟೇರಿಂಗ್ ವೀಲ್ ಕೂಡ ಒಳ್ಳೆ ಸೂಪರ್ ಇದೆ. ಇದರಲ್ಲಿ ಗೇರ್ ಲುಕ್ಕು, ಹ್ಯಾಂಡ್ ಬ್ರೇಕ್, ಸೀಟ್ ಎಲ್ಲ ಚೆನ್ನಾಗಿದೆ. ನಾವೀಗ ಕೀ ಆನ್ ಮಾಡಿ ನೋಡುವ, ಸ್ಟಾರ್ಟ್ ಮಾಡಿ ನೋಡುವ ಯಾವ ಥರ ಬರುತ್ತೆ ಅಂತ. ಆದಾಯ ತೆರಿಗೆಯಲ್ಲಿ ಕೆಲವು ಸುಧಾರಣೆಗಳನ್ನು ತಂದಿದ್ದಾರೆ. ಈ ಕಾರಣ ಮೀಟ್ರ್ ಕೂಡ ಚೆನ್ನಾಗಿದೆ ಮತ್ತು ಸ್ಟೀರಿಯೋ ನೋಡಿ ಒಳ್ಳೆ ಸೂಪರ್ ಇದೆ. ಮತ್ತು ಇದರಲ್ಲಿ ಅಂದರೆ ಸರ್ವಿಸ್ ಡ್ಯೂ ಅಂತ ಕೂಡ ತೋರಿಸುತ್ತೆ ನೋಡಿ. ಸೀಟ್ ಬೆಲ್ಟ್ ಹಾಕಿಲ್ಲ ತೋರಿಸ್ತಾ ಇದೆ. ಮತ್ತು ಮೀಟ್ರ್ ನೋಡೋಕ್ಕೆ ತುಂಬ ಲುಕ್ ಇದೆ. ಫ್ಯೂಲ್ ಗೇಜ್ ಒಳ್ಳೆ ಹೈಟಾಗಿ ತೋರಿಸುತ್ತೆ ಎಷ್ಟು ಫ್ಯೂಲ್ ಇದೆ ಅಂತ. ಮತ್ತು ಸ್ಟೀರಿಯೋ ನೋಡಿದ್ರು ಚೆನ್ನಾಗಿದೆ. ಇದರಲ್ಲಿ ಸ್ಟೇರಿಂಗ್ ವೀಲಲ್ಲಿ ತುಂಬ ಬಟನ್ಸ್ ಇದೆ. ವಾಲ್ಯೂಮ್ ಬಟನ್ ಲೋ ಮಾಡಿದೆ, ಕಡಿಮೆ ಆಯಿತು. ಅಪ್ ಮಾಡ್ತಿದ್ದೇನೆ, ಅಪ್ ಆಯಿತು. ಸೊ ನನಗೀಗ ವಾಲ್ಯೂಮ್ ಜಾಸ್ತಿ ಬೇಡ, ಕಡಿಮೆ ಮಾಡಿದೆ. ಓಕೆ, ಮತ್ತು ಇಲ್ಲಿ ಸ್ವಲ್ಪ ಸ್ವಿಚಸ್ ಎಲ್ಲ ಉಂಟು, ಒಳ್ಳೆ ಲುಕ್ ಉಂಟು ನೋಡಲಿಕ್ಕೆ. ಸೀಟ್ ನೋಡಿ ಯಾವ ಥರ ಇದೆ. ಮತ್ತು ಡೋರ್ ಹ್ಯಾಂಡ್ಲಿಂಗ್ ಒಳ್ಳೆ ಫಿನಿಶಿಂಗ್ ಕೊಟ್ಟು ಒಳ್ಳೆ ಲುಕ್ಕಲ್ಲಿದೆ. ಮತ್ತು ಎ ಸಿ ಕೂಲಿಂಗ್ ಕೂಡ ಸೂಪರ್ ಇದೆ. ಮತ್ತು ಇದರಲ್ಲಿ ನಾನು ಮುಂಚೆ ಹೇಳಿದೆ, ಡಿಕ್ಕಿ ಓಪನ್ ಮಾಡಬೇಕಾದ್ರೆ ಇಲ್ಲಿ ಪ್ರೆಸ್ ಮಾಡಬೇಕು, ಈ ಥರ ಎಲ್ಲ ಇದೆ. ಮತ್ತು ಸ್ಟೀರಿಯೋ ಸ್ವಲ್ಪ ಸಾಂಗ್ ಕೇಳೋಣ. FM ಯಾವ ಥರ ಇದೆ ಎಲ್ಲ ನೋಡಿದ್ರಲ್ಲ ಹೇಗಿದೆ ಅಂತ, ಚೆನ್ನಾಗಿದೆಯಲ್ಲ. ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಇಲ್ಲಿದೆ. ಸೊ ಇನ್ನು ಎಂಡ್ ಮಾಡುವಲ್ಲ, ಗಾಡಿ ಆಫ್ ಮಾಡ್ತಿದ್ದೇನೆ. ಗಾಡಿ ಆಫ್ ಮಾಡೋದಿಗೆ ಹೀಗೆ ಇಲ್ಲುಂಟು, ಇಲ್ಲಿ ಉಂಟು. ಈ ಕಂಪ್ಲೀಟ್ ಆಫ್ ಆಯಿತು. ಆದರೆ ಸ್ಟೀರಿಯೋ ಆಫ್ ಆಗ್ತಿಲ್ಲ. ಸ್ಟೀರಿಯೋ ಹೇಗೆ ಆಫ್ ಮಾಡೋದು? ನಾರ್ಮಲಾಗಿ ಆಫ್ ಮಾಡಿದರೆ ಆಫ್ ಆಗಬೇಕಲ್ಲ, ಇಲ್ಲಿ ಆಫೇ ಆಗ್ತಿಲ್ಲ. ಏನು ಮಾಡೋದು? ಏನಾದರೂ ಆಪ್ಷನ್ ಇರ್ಬೋದಾ? ಅಂದರೆ ನಾನು ಬೇರೆ ಕಾರ್ಗಳಲ್ಲೆಲ್ಲ ಅಂದರೆ ಕೀ ಆಫ್ ಮಾಡಿ ಹೀಗೆ ಮಾಡಿ ಆಫ್ ಆಗ್ತದೆ, ಇದರಲ್ಲಿ ಮಾತ್ರ ಆಗ್ತಾ ಇಲ್ಲ. ಯಾಕೆ? ನಾನು ಈಗ ಕಾರ್ ಹೊರಗಡೆ ಹೋದರೆ ಬ್ಯಾಟ್ರಿ ಡೌನ್ ಆಗುತ್ತಲ್ಲ, ಒಂದು 5 ನಿಮಿಷ ಇಟ್ಟರು ಬ್ಯಾಟ್ರಿ ಡೌನ್ ಆಗುತ್ತೆ. ಎಂತ ಮಾಡೋದು? ಇಲ್ಲಿ ಆಪ್ಷನ್ ಇದೆ, ಈ ಥರ ಆಫ್ ಮಾಡಿ ಹೋಗ್ಬೇಕಾ? ಬೈ ಚಾನ್ಸ್ ಈ ಥರ ಆಫ್ ಮಾಡಿ ಹೋಗೋದಾದರೆ, ಯಾರಾದರೂ ಬೈ ಚಾನ್ಸ್ ವಾಲ್ಯೂಮ್ ಕಮ್ಮಿ ಇದ್ದರೂ ಮರೆತು ಹೋದರೆ ಬರುವಾಗ ಬ್ಯಾಟ್ರಿ ಡೌನ್ ಆಗ್ಬೋದಲ್ಲ, ಸ್ಟೀರಿಯೋ ಆನ್ ಇತ್ತು. ಯಾವುದಾದ್ರೂ ಆಪ್ಷನ್ ಇರುತ್ತಾ? ಈ ಗಾಡಿಯಲ್ಲಿ ಒಂದು ಸ್ಪೆಷಲ್ ಏನು ಗೊತ್ತುಂಟಾ? ನಾವೀಗ ಆಫ್ ಮಾಡಿದರೂ ಸ್ಟೀರಿಯೋ ಆಫ್ ಆಗಲ್ಲ, ಆನಲ್ಲೇ ಇರುತ್ತೆ. ಅವಾಗ ಏನು ಮಾಡಬೇಕು ಗೊತ್ತುಂಟಾ? ನಾವು ನಮ್ಮಷ್ಟಕ್ಕೆ ಹೋಗಬೇಕು, ಡೋರ್ ಓಪನ್ ಮಾಡಬೇಕು, ಹೋಗಬೇಕು, ಸ್ಟೀರಿಯೋ ಆಫ್ ಆಯಿತು, ಆಟೋಮೆಟಿಕ್ ಆಫ್ ಆಗುತ್ತೆ. ನಾವು ಅದರ ಹಿಂದೆ ಆಫ್ ಮಾಡಬೇಕು ಅಂತ ತುಂಬ ನೋಡಬೇಕು ಅಗತ್ಯ ಇಲ್ಲ. ನಾವು ಡೋರ್ ಓಪನ್ ಮಾಡಿ ಹೋದರೆ, ಹೊರಗಡೆ ಹೋದರೆ ಸ್ಟೀರಿಯೋ ಆಟೋಮೆಟಿಕ್ ಆಫ್ ಆಗುತ್ತೆ. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ, ನನಗೂ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದೆ. ಆವಾಗ ಸ್ಟೀರಿಯೋ ಆಫ್ ಮಾಡಲಿಕ್ಕೆ ತುಂಬ ಸಲ ಟ್ರೈ ಮಾಡಿದೆ, ಸ್ಟೀರಿಯೋ ಆಫ್ ಆಗ್ತಾನೇ ಇರಲಿಲ್ಲ. ಮತ್ತು ಏನಿರ್ಬೋದು ಅಂತ ಸ್ವಲ್ಪ ಯಾರ ಹತ್ರ ಅದು ಕೇಳುವ ಅಂತ ಹೊರಗಡೆ ಹೋಗಲಿಕ್ಕೆ ಟ್ರೈ ಮಾಡಿದೆ. ಡೋರ್ ಓಪನ್ ಮಾಡಿದಾಗ ತಕ್ಷಣ ಆಫ್ ಆಯಿತು. ಸೊ ಕೆಲವೊಂದು ಕಾರಲ್ಲಿ ಈ ಥರನೂ ಇರುತ್ತೆ, ಬಟ್ ನಮ್ಗೆ ಗೊತ್ತಾಗಲ್ಲ. ಎಲ್ಲ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ನೋಡಿ ಈಗ ಆಫ್ ಆಯಿತು, ಈಗ ಸ್ಟಾರ್ಟ್ ಮಾಡ್ತಿದ್ದೇನೆ. ಈಗ ಸ್ಟಾರ್ಟ್ ಆಯಿತು, ಒಳ್ಳೆ ಲುಕ್ ಕೂಡ ಇದೆ. ಮತ್ತೇನಂದರೆ ಇದನ್ನು ನಾನೀಗ ಆಫ್ ಮಾಡಿದೆ, ಆಫ್ ಆಗಲಿಲ್ಲ. ಡೋರ್ ಓಪನ್ ಮಾಡ್ತಿದ್ದೇನೆ, ಸ್ಟೀರಿಯೋ ಆಫ್ ಆಯಿತು. ಈ ಥರ ಸಿಸ್ಟಮ್.